ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ, ನಾನು ಕೂಡ ಅಮ್ಮನ ಮನೇಲಿದ್ದೀನಿ. ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಅಮ್ಮನ ಹತ್ರನೇ ಬಿಟ್ಟು ನಾನು ರತ್ನ ಇಬ್ಬರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ತರೋದಕ್ಕೆ ಸಿಟಿಗೆ ಹೋಗ್ತಾ ಇದ್ದೀವಿ. ಹಬ್ಬಕ್ಕೆ ಇದೇ ರೀತಿ ತಗೋಬೇಕು ಅದೇ ರೀತಿ ತಗೋಬೇಕು ಅಂತ ಹೇಳಿ ಯಾವುದೇ ಐಡಿಯಾ ಇಲ್ಲ. ಶಾಪಲ್ಲಿ ನೋಡ್ತೀನಿ ನನಗೆ ಯಾವುದು ಇಷ್ಟ ಆಗುತ್ತೆ, ಮತ್ತು ನನ್ನ ಹತ್ರ ಯಾವ ಕಲರ್ ಕಾಂಬಿನೇಷನ್ ಇಲ್ಲ, ಆ ರೀತಿ ಸೀರೆ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ ರೀತಿ ಸೀರೆ ಸಿಗುತ್ತೆ ಅಂತ. ಇವತ್ತು ಭಾನುವಾರ ಆಗಿರೋದ್ರಿಂದ ಅಂಗಡಿಲಿ ರಶ್ ಆಗುತ್ತೆ, ಹಾಗಾಗಿ ಬೇಗನೆ ಹೋಗಿದ್ದು ಬರೋಣ ಅಂತ ಹೇಳಿ ನಾವು ಕೂಡ ಬೇಗನೆ ಬಂದ್ವಿ. ನಾವು ಬಂದಾಗ ಟೈಮ್ ಬಂದು 11 ಗಂಟೆ ಆಗಿತ್ತು. ಅಷ್ಟರಲ್ಲೇ ಬಟ್ಟೆ ಅಂಗಡಿಲಿ ತುಂಬ ಜನ ಸೇರಿದರು. ನಾವು ಕೂಡ ಸೀರೆನ ನೋಡೋದಕ್ಕೆ ಶುರು ಮಾಡಿದ್ವಿ. ಇವಾಗ ಹಬ್ಬ ಇರೋದ್ರಿಂದ ಹೊಸ ಕಲೆಕ್ಷನ್ನ ತರಿಸಿದ್ದಾರೆ. ಬಾರ್ಡ್ರ್ ಸೀರೆ, ಫ್ಯಾನ್ಸಿ ಸೀರೆ, ಜೊತೆಗೆ ಮಿನಿ ಕ್ರೇಪ್ ಸಿಲ್ಕಲ್ಲೂ ಕೂಡ ಹೊಸ ಕಲೆಕ್ಷನ್ನ ತರಿಸಿದ್ದಾರೆ. ನಾವು ಕೂಡ ಸುಮಾರು ಡಿಸೈನ್ನ ನೋಡಿದ್ವಿ. ನಮಗೆ ಹೆಣ್ಮಕ್ಳಿಗೆ ಎಷ್ಟು ಸೀರೆ ನೋಡಿದ್ರೂ ಕೂಡ ಸಮಾಧಾನ ಅಂತ ಅನಿಸೋದೇ ಇಲ್ಲ, ಇನ್ನೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸೀರೆ ಅಂದರೆ ಅಷ್ಟು ಇಷ್ಟಪಡ್ತೀವಿ ನಾವು. ನನ್ನ ಹತ್ರ ಇಲ್ಲದೆ ಇರೋ ಕಲರ್ ಕಾಂಬಿನೇಷನಲ್ಲಿ ತಗೊಳ್ಳೋಣ ಅಂತ ಹೇಳಿ ಸುಮಾರು ಸೀರೆನ ನೋಡಿದೆ. ಫೈನಲಾಗಿ ಒಂದು ಸೀರೆ ಸಿಕ್ತು, ಅದನ್ನು ತಗೊಂಡು ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬರ್ತಾ ಹಾಗೇನೆ ಕೆಳಗಡೆ ಫ್ಯಾನ್ಸಿ ಐಟಮ್ಗಳು ಕೂಡ ಇತ್ತು, ಅದನ್ನು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಸಿಟಿಯಿಂದ ಬರ್ತಾ ಹಾಗೆಯೇ ಜ್ಯುವೆಲರಿ ಶಾಪ್ಗೆ ಬಂದ್ವಿ. ಸಿಲ್ವರ್ನ ಪರ್ಚೇಸ್ ಮಾಡಬೇಕಿತ್ತು. ಇವಾಗ ಹಬ್ಬ ಇರೋದ್ರಿಂದ ಹೊಸ ಕಲೆಕ್ಷನ್ನ ತರಿಸಿದ್ದಾರೆ. ಜೊತೆಗೆ ಎಲ್ಲ ವೆಯ್ಟಲ್ಲೂ ಕೂಡ ಸಿಲ್ವರ್ನ ತರಿಸಿದ್ರು, ಒಂದಕ್ಕಿಂತ ಒಂದು ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು. ನಾನು ಕೂಡ ಸಿಲ್ವರ್ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋದ್ವಿ. ಸಿಟಿಯಿಂದ ಅಮ್ಮನ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮನೆಗೆ ನಾವು ವಾಪಸ್ ಬಂದ್ವಿ. ಫೈನಲಾಗಿ ಹಬ್ಬಕ್ಕೆ ಯಾವ ಸೀರೆ ತಗೊಂಡೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸುಮಾರು ಸೀರೆನ ನೋಡಿದೆ, ನನಗೆ ಇಷ್ಟ ಆಗಿದ್ದು ಈ ಕಲರ್ ಕಾಂಬಿನೇಷನಲ್ಲಿ. ನನ್ನ ಹತ್ರ ಈ ಕಲರ್ ಸೀರೆ ಇಲ್ಲ, ಹಾಗಾಗಿ ನೋಡಿದ ತಕ್ಷಣವೇ ಇಷ್ಟ ಆಯಿತು. ಇದು ಚೆಕ್ಸು ಮತ್ತು ಸೆಮಿ ಮೈಸೂರು ಸಿಲ್ಕು. ಇದು ಇವಾಗ ಬಂದಿರೋ ಹೊಸ ಟ್ರೆಂಡು. ಈ ಸೀರೆ ಇಷ್ಟ ಆಯಿತು, ಇದನ್ನು ಪರ್ಚೇಸ್ ಮಾಡಿದೆ. ಲಕ್ಷ್ಮಿಗೆ ಉಡಿಸ್ದಾಗಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇಷ್ಟ ಆಯಿತು. ಸೀರೆ ಜೊತೆಗೆ ಬೆಳ್ಳಿ ದೀಪನೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ದೀಪ ಕೂಡ ಇವತ್ತು ತಗೊಂಡು ಬಂದೆ. ಇದ್ರ ವೆಯ್ಟ್ ಬಂದು 100 ಗ್ರಾಮು. ದೇವ್ರ ಮನೇಲಿ ಹಚ್ಚೋದಕ್ಕೆ ಮೀಡಿಯಮ್ ಆಗಿರಲಿ ಅಂತ ಹೇಳಿ ಮೀಡಿಯಮ್ ಸೈಜಲ್ಲಿ ತಗೊಂಡಿದ್ದೀನಿ. ಇದು ಇವಾಗ ಬಂದಿರೋ ಹೊಸ ಡಿಸೈನು. ನೋಡಿದ ಕೂಡಲೇ ಇಷ್ಟ ಆಯಿತು. ದೇವ್ರ ಮನೇಲಿ ಹಚ್ಚಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಹಬ್ಬದ ಶಾಪಿಂಗ್ ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ.